ಮುಖ್ಯ ಆಗ್ತಾರೆ? ಪೋಷಕರು ತುಂಬ ಮುಖ್ಯ ಆಗ್ತಾರೆ. ಇದು ಸ್ವತಂತ್ರ ಭಾರತ. ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಸಂವಿಧಾನ ಕೊಟ್ಟಿದೆ, ಮತ್ತು ನನ್ನ ಹಕ್ಕು ಸಹ ಅದು. ನಾನು ಬದುಕುವ ಹಕ್ಕು ನನಗಿದೆ. ದಯವಿಟ್ಟು ಅಂಥ ಮಕ್ಕಳು ನಿಮ್ಮ ಮನೆಯಲ್ಲಿ ಹುಟ್ಟಿದರೆ, ನಿಮ್ಮ ಮಕ್ಕಳಲ್ಲಿ ಹುಟ್ಟಿದರೆ, ನಾನೆಲ್ಲೋ ಕಾಲೇಜಿಗೆ ಹೋಗ್ತಿರ್ತೀನಿ, ಆ ಕಾಲೇಜ್ ಮಕ್ಕಳಿಗೆ ಹೇಳ್ತೀನಿ, ಮುಂದೊಂದು ದಿನ ನಿಮ್ಮ ಹೊಟ್ಟೆಯಲ್ಲಿ ಅಂಥ ಮಕ್ಕಳು ಹುಟ್ಟಿದರೆ ಆ ಮಗು 6ನೇ ತರಗತಿ 7ನೇ ತರಗತಿ ಓದುವಾಗ ಬದಲಾವಣೆ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಅವನಿಗೆ ಶಾಲೆ ಬಿಡಿಸ್ಬಿಡ್ತಾರೆ, ಶಾಲೆಯಲ್ಲೂ ತೊಂದರೆ ಆಗುತ್ತೆ, ಶಾಲೆ ಬಿಡಿಸ್ತಾರೆ, ಇವನು ಹೆಣ್ಗ ಆಡ್ದಂಗೆ ಆಡ್ತಾನೆ, ಹಂಗೆ ಹಿಂಗಂತ ಇವರು ಹೊಡೆಯೋದು ಬಡಿಯೋದು ಮಾಡ್ತಾರೆ. ಮನೆಗೆ ಯಾರೂ ಸೇರದೇ ಇದ್ದಾಗ ಅವನು ಹೊರಗೆ ಹಾಕ್ಬಿಡ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಅಂಥ ಮಕ್ಕಳಿಗೆ ಐಶ್ವರ್ಯ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಕೊಡ್ಬೇಡ್ರಿ, ಆ ಮಕ್ಕಳಿಗೆ ಏನು ಕೊಡಬೇಡ್ರಿ, ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ. ನೀವು ಬೇರೆ ಏನು ಕೊಡಬೇಡ್ರಿ, ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ. ಇವತ್ತು ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ನಮ್ಮ ಕರ್ನಾಟಕದಲ್ಲೂ ಟೀಚರ್ ಆಗಿದ್ದಾರೆ, ಪೊಲೀಸರಾಗಿದ್ದಾರೆ, 1% ಮೀಸಲಾತಿ ಸಿಕ್ಕ ಮೇಲೆ. ಹಾಗಾಗಿ ಇನ್ನೂ ಮೀಸಲಾತಿ ಹೆಚ್ಚಳ ಆದಂಗೆಲ್ಲ ಮುಂದೆ ಅವ್ರಿಗೆ ಒಂದು ನಿಂತ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಅಂಥ ಮಕ್ಕಳನ್ನ ದಯವಿಟ್ಟು ಹೊರಗೆ ಹಾಕ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದರೆ ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕಳಾಗಿ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಒಯ್ತಾರೆ ಅಂತ ಪೋಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಬ್ಬರು ಮಂಜಮ್ಮ ನಮ್ಮ ನಡುವೆ ಇದ್ದಾರೆ. ಮಂಜಮ್ಮನವರ ಅಷ್ಟು ಬೆಟ್ಟದಷ್ಟು ಕಷ್ಟದ ಜೀವನ ಸವಾಲುಗಳು ಎದುರಿಸಿ ಇವತ್ತು ನಮ್ಮ ನಡುವೆ ನಿಂತಿರೋದು ನೋಡಿದ್ರೆ ನಮ್ಗೆಲ್ರಿಗೂ ಎಲ್ಲೋ ಒಂದು ಕಡೆ ಸ್ಫೂರ್ತಿ ಆಗುತ್ತೆ. ನಮ್ಮ ಕಷ್ಟಗಳು ಏನೂ ಅಲ್ಲ ಬಿಡಪ್ಪ ಇವರೆದ್ರು ಅಂತ ಅನ್ಸುತ್ತೆ. ಆದರೆ ಅಮ್ಮ, ತುಂಬ ಜನ ಇನ್ನೂ ಈ ಥರ ತುಂಬ ಜನ ಸಮಾಜದಲ್ಲಿ ಇದ್ದಾರೆ. ಎರಡೂ ಥರದ್ದಿದೆ ಮಾತುಗಳು. ನಿಮ್ಮ ರೀತಿಯಾಗಿ ಇಡೀ ಸಮಾಜನ ತಿದ್ದುಕೊಂಡು ಹೋಗೋವಂಥವ್ರು, ಅಷ್ಟು ಕಷ್ಟ ಅನುಭವಿಸಿದ ಮೇಲೆ ಒಳ್ಳೆಯದಾಗಿ ಬದುಕುವಂಥವ್ರು ಇದ್ದಾರೆ. ಇನ್ನು ಕೆಲವರು ಇದ್ದಾರೆ, ಅವರು ಭಿಕ್ಷೆ ಬೇಡುವಂಥದ್ದು ಅನಿವಾರ್ಯ, ಪಾಪ ಅವ್ರದ್ದು ಏನೋ ಜೀವನದ ಸಂಕಷ್ಟಗಳು, ಭಿಕ್ಷೆ ಬೇಡುವಂಥದ್ದು ಅಥವಾ ಕೆಲವೊಂದು ಕಡೆ ಕೆಟ್ಟ ಕೆಲಸಗಳಿಗೆ ಈಡಾಗ್ಬಿಡುವಂಥದ್ದು, ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸೋ ಅವರಿಗೆಲ್ಲ ಏನು ಹೇಳೋಕ್ಕೆ ಬಯಸ್ತಾರೆ, ಏನು ಮಾರ್ಗದರ್ಶನ ಮಾಡೋಕ್ಕೆ ಬಯಸ್ತಾರೆ, ಹೇಗೆ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಬಹುದು? ಅವರನ್ನು ಸರಿಯಾದ ಮಾರ್ಗದಲ್ಲಿ ನಾವು ನಡೆಸ್ಕೋಬೇಕಂದ್ರೆ ಸರ್ಕಾರಗಳಾಗಿರಲಿ, ಸಂಘ ಸಂಸ್ಥೆಗಳಾಗಿರಲಿ, ಯಾವ ಪಟ್ಟಣದಲ್ಲೇ ಇರಲಿ, ಯಾವ ಹಳ್ಳಿಯಲ್ಲೇ ಇರಲಿ, ಯಾವ ತಾಲೂಕು ಮಟ್ಟದಲ್ಲೇ ಇರಲಿ, ಅಂಥವ್ರಿಗೆ ಅಲ್ಲಲ್ಲೇ ಗುರುತಿಸಿ ಯಾವುದೇ ಒಂದು ಪ್ರಮಾಣ ಪತ್ರ ತೊಗೊಂಬರ್ರಿ, ದಾಖಲಾತಿ ತೊಗೊಂಬರ್ರಿ ಅನ್ನುವ ಬದಲಾಗಿ ಆ ಗ್ರಾಮ ಪಂಚಾಯಿತಿಯಿಂದನೋ, ಪಟ್ಟಣ ಪಂಚಾಯಿತಿಯಿಂದ, ನಗರಸಭೆಯಿಂದನೋ ಇವರು ತೃತೀಯ ಲಿಂಗಿ ಇಷ್ಟು ವರ್ಷದಿಂದ ನಮ್ಮ ಹಳ್ಳಿಯಲ್ಲಿ ವಾಸವಾಗಿದ್ದಾರೆ ಅಂತ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟರೆ, ಅದನ್ನು ಆಧಾರವಾಗಿಟ್ಟುಕೊಂಡು ಅವರಿಗೆ ಆಧಾರ್ ಕಾರ್ಡು ಮತ್ತು ವೋಟ್ ಪವರಿಂಗು ಅದನ್ನೆಲ್ಲ ಕೊಟ್ಟು ಅವರಿಗೆ ಇಷ್ಟಪಟ್ಟ ಹಳ್ಳಿಗಳಲ್ಲಿ ಅಥವಾ ಪಟ್ಟಣದಲ್ಲಿ ಆದಷ್ಟು ಮಟ್ಟಿಗೆ ಅವರಿಗೆ ಒಂದು ವಸತಿಯನ್ನು ಕಲ್ಪಿಸಿ. ಇವಾಗ ನಾನು ಬರೀ SSLC ಫೇಲ್ ಆಗಿದ್ದೆ, ಇವಾಗ SSLC PUC ಓದ್ದವ್ರಿದ್ದಾರೆ, ಸೆಕೆಂಡ್ PUC ಓದ್ದವ್ರಿದ್ದಾರೆ, ಇನ್ನು ಮುಂದೆ ಓದ್ದವರೆಲ್ಲ ನಮ್ಮವರಿದ್ದಾರೆ. ಅಂಥವ್ರಿಗೆ 30ರಿಂದ 40 ವರ್ಷ ಇರುವಂಥ ತೃತೀಯ ಲಿಂಗಿಗಳಿಗೆ ಸರ್ಕಾರ ಆಗಲಿ, ಸಂಘ ಸಂಸ್ಥೆಗಳಾಗಲಿ, IT-BT ಕಂಪನಿಗಳಾಗಲಿ, ಯಾರೇ ಆಗಿರಲಿ, ಅಂಥವ್ರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ರಿ, ಅಂಥವ್ರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ರಿ. ಇನ್ನೂ 8 ಓದ್ದವರಿದ್ದಾರೆ, 9 ಓದ್ದವರಿದ್ದಾರೆ, ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತಾಯಿದ್ದಾರೆ. ಅಂಥವ್ರನ್ನೆಲ್ಲರನ್ನೂ ಹಿಡ್ಕೊಂಡು ಬಂದು ಅವರಿಗೆ ಒಂದು ಆ ಜಿಲ್ಲಾ ಮಟ್ಟದಲ್ಲಿ ಅಥವಾ ವಿಭಾಗ ಮಟ್ಟದಲ್ಲಿ ಒಂದು ಶಾಲೆಗಳನ್ನು ತೆರೆಯತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ತೃತೀಯ ಲಿಂಗಿಗಳಿಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ, ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಆಯಾ ಮಟ್ಟದ ವಿಭಾಗ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ಶಾಲೆಗಳನ್ನು ಆ ಮಕ್ಕಳಿಗೆ ತೆಗಿಬೇಕು. ಇನ್ನು ಓದದೇ ಇರೋರು ತುಂಬ ಜನ ಇದ್ದಾರೆ, ಅವಿದ್ಯಾವಂತರು ತುಂಬ ಇದ್ದಾರೆ. ನಾನಿವತ್ತು ಎಲ್ಲೋ ಹೋಗ್ತೀನಿ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋಗ್ತಿರ್ತೀನಿ, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಿಗೆ ಹೋಗ್ತೀನಿ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗ್ತೀನಿ, ಅಲ್ಲೆಲ್ಲ ಭಾಷೆ ಬರದೇ ಇರೋರು ಇದ್ದಾರಮ್ಮ. ನಾನಿವತ್ತು ಅವನಿಗೆ ಕನ್ನಡ ಬರುತ್ತೆ, ನಾನು 4ನೇ ಫ್ಲೋರಲ್ಲಿದ್ದೆ, ಅವನು ಹುಡುಗ ಬಂದ, ಅವನು ಅಲ್ಲಿ ಕೆಲಸ ಮಾಡೋ ಹುಡುಗ, ನೀನು ಕನ್ನಡ ಬರುತ್ತಾ ಅಂದರೆ ಅವನು ತೆರಿಮಾ ಅಂತ ಅಂದ. ತೆರೆಯೋದೋ ಮುಚ್ಚೋದೋ ನನಗೊಂದು ಅರ್ಥನೇ ಆಗಲಿಲ್ಲ. ತೆರಿಮಾ ಅಂತಂದೆ. ಈಗ ಅವನಿಗೆಷ್ಟು ಅದೇ ಕೆಲಸನ ನಮ್ಮಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟರೆ ಎಷ್ಟು ಒಳ್ಳೆಯದಾಗುತ್ತೆ. ಅಂಥ ಜಾಗಗಳಲ್ಲಿ ನಮ್ಮವರಿದ್ದರೆ ಎಲ್ಲದನ್ನು ಕಲಿತಾರೆ. ಅಲ್ಲಿದ್ದರೆ ಭಾಷೆ ಆಗಿರ್ಬೋದು, ಅಥವಾ ಬದುಕೋದಾಗಿರ್ಬೋದು, ಅಥವಾ ವಿದ್ಯೆ ಆಗಿರ್ಬೋದು, ಕೆಲಸ ಆಗಿರ್ಬೋದು. ಅವಿದ್ಯಾವಂತರಿಗೆ, ಓದ್ದವ್ರಿಗೆ ಅವರಿಗೆ ತಕ್ಕಂತೆ
ಕೆಲಸಗಳನ್ನು ಕೊಡೋದು, ಅವಿದ್ಯಾವಂತರಿಗೆ ಒಂದು ಪಾರ್ಕಲ್ಲಿ ಗಿಡ ಕಟ್ ಮಾಡೋದು, ನೀರು ಬಿಡೋದು, ಒಂದು ಹೋಟೆಲಲ್ಲಿ ಗೇಟ್ ಕಾಯೋದು, ಆ ಥರದ ಕೆಲಸ ಕೊಟ್ಟರೆ ಅವ್ರ ಬದುಕನ್ನು ಅವರು ಕಟ್ಕೊಳ್ತಾರೆ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ ನನಗೆ. ಸರ್ಕಾರಗಳ ಪಾತ್ರದ ಬಗ್ಗೆ ಮಾತನಾಡ್ತಿದ್ರಿ, ನೀವು ಪಾರದರ್ಶಕವಾಗಿ ಹೇಳ್ತೀರಿ ಉತ್ತರ ಅನ್ನೋ ನಿರೀಕ್ಷೆಯಿಂದ ಪ್ರಶ್ನೆ ಕೇಳ್ತಿದ್ದೀನಿ. ಈಗಿನ ಸರ್ಕಾರಗಳು ಕೇವಲ ಸ್ವಾರ್ಥ ರಾಜಕಾರಣ ಅನ್ನೋ ರೀತಿಯಲ್ಲೇ ವರ್ತನೆ, ಹಗರಣಗಳು, ಅದನ್ನು ಮುಚ್ಚಾಕೋಕ್ಕೆ ಪ್ರಯತ್ನಗಳು, ಇದರ ನಡುವೆ ನಿಮ್ಮ ಸಮುದಾಯದ ಬಗ್ಗೆ ನಿಜವಾಗ್ಲೂ ಗಮನ ಸಿಗ್ತಿದ್ಯಾ? ಸರ್ಕಾರಗಳು ಕೊಡಬೇಕಾದಷ್ಟು ಫೋಕಸ್ ನಿಮ್ಮ ಸಮುದಾಯಕ್ಕೆ ಸಿಗ್ತಾ ಇದೆಯಾ ಅಂತ ಹೇಳಿ? ಸಿಕ್ಕಿರೋದಕ್ಕೆ ಇವತ್ತು ನನಗೆ ಒಂದು ಅಕಾಡೆಮಿಯ ಅಧ್ಯಕ್ಷ ಸ್ಥಾನ ಸಿಕ್ತು, ಅವ್ರು ಗುರುತಿಸಿರೋದಕ್ಕೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು, ಪದ್ಮಶ್ರೀ ಪ್ರಶಸ್ತಿ ಸಿಕ್ತು, ಅಕ್ಕೈ ಪದ್ಮಶಾಲೆಯವರಿಗೂ ಸಹ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು. ಎಲ್ಲೋ ಒಂದು ಕಡೆ ಗುರುತಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಗುರುತಿಸೋದಕ್ಕಿಂತ ಎಲ್ಲ ಕಡೆ ಗುರುತಿಸುವಿಕೆ ಆಗಬೇಕು ಅನ್ನೋದೇ ನನ್ನ ಆಸೆ. ನನ್ನ ಪ್ರಶ್ನೆ ಉದ್ದೇಶ ಅದೇನೆ. ಅಂದರೆ ನೀವೆಲ್ಲ ಆಚೆ ಬಂದ್ರಿ, ನಿಮ್ಮ ಹೋರಾಟಗಳು ಗಮನ ಸೆಳೀತು, ಬಟ್ ಈ ರೀತಿಯಾದ ದೊಡ್ಡ ವೇದಿಕೆ ಸಿಗದೇ ಇರೋರು ಅಥವಾ ಹೋರಾಟದ ಧ್ವನಿ ಗಟ್ಟಿ ಇಲ್ಲದೆ ಇರೋರು ಕೂಡ ನಿಮ್ಮ ಸಮುದಾಯದಲ್ಲಿ ಅನೇಕರಿದ್ದಾರೆ. ಅವ್ರವರೆಗೂ ಕೂಡ ಸರ್ಕಾರದ ಕಾಳಜಿ ತಲುಪ್ತಿದ್ಯಾ ಅನ್ನೋದು ನನ್ನ ಪ್ರಶ್ನೆ ಉದ್ದೇಶ ಆಗಿತ್ತು. ಎಲ್ಲರಿಗೂ ತಲುಪಿಲ್ಲ ಅಂತ. ಎಲ್ಲೋ ಒಂದು ಹಳ್ಳಿಯಲ್ಲಿ ಇರ್ತಾರೆ, ಮುಗ್ಧರು ಇರ್ತಾರೆ, ತುಂಬ ಮುಗ್ಧರು ಇರ್ತಾರೆ, ಅವರು ಪಟ್ಟಣವನ್ನೇ ನೋಡ್ದಂತೆ ಇರೋ ಮುಗ್ಧರು ಇರ್ತಾರೆ. ಅವರಿಗೆ ಆ ಕಾನೂನಾತ್ಮಕವಾಗಿ ಅವ್ರಿಗೇನು ಗೊತ್ತಿರೋದಿಲ್ಲ, ಯಾರ ಹತ್ರ ಹೋಗಿ ಏನು ಕೇಳಬೇಕು, ಯಾರ ಹತ್ರ ಏನು ತಗೋಬೇಕು ಅನ್ನೋದೇ ಪರಿಜ್ಞಾನ ಇರೋದಿಲ್ಲ. ಅಂಥವ್ರಿಗೆ ಇನ್ನೂ ಸರಿಯಾದ ಮಟ್ಟದಲ್ಲಿ ಮುಟ್ಟಿಲ್ಲ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗುತ್ತಮ್ಮ. ಅಕಾಡೆಮಿಯ ಅಧ್ಯಕ್ಷರಾದ ಮೇಲೂ ಅನಂತರದ ಹಲವು ವರ್ಷಗಳಲ್ಲೂ ಆಗಲೂ ನಿಮಗೇನಾದರೂ ಚಾಲೆಂಜಸ್ ಬಂತ ಅನ್ನುವಂಥದ್ದು ಒಂದು. ಎರಡನೇದು, ಕಲೆ ಇಂಥ ತುಮುಲಗಳನ್ನು, ಇಂಥ ತೊಳಲಾಟಗಳನ್ನು ಮೀರೋದಕ್ಕೆ ಭಾಳ ಸುಲಭವಾಗಿ ಹೆಲ್ಪ್ ಆಗುತ್ತಾ? ಅದೊಂದು ಒಳ್ಳೆ ಮಾಧ್ಯಮ ಅಂತ ಹೇಳ್ತೀರಾ? ಜಾನಪದ ಕಲೆ ಅಂಥವ್ರಿಗೆ, ಈಗ ನೀವು ಹೇಳ್ತಲ್ಲ ಈ ಥರ ಅನಕ್ಷರಸ್ಥರು, ಅಂಥವ್ರಿಗೆ ಒಂದು ರಂಗಭೂಮಿನೋ ಕಲೆನೋ ಅಥವಾ ಕಲೆಯಲ್ಲಿ ಅವ್ರನ್ನ ತೊಡಗಿಸಿದ್ರೆ ಅವ್ರಿಗೆ ಅವರ ಒಳಗಿನ ಸಂಕಷ್ಟವನ್ನು ಮೀರೋದಕ್ಕೆ ಸ್ವಲ್ಪ ಹೆಲ್ಪ್ ಆಗತ್ತಾ? ಖಂಡಿತಮ್ಮ, ಖಂಡಿತ. ನಾನು SSLC ಫೇಲ್ ಆಗಿದ್ರೂ ನಾನು ಈ ಕಲೆಯನ್ನು ಆಧಾರವಾಗಿ ಇಟ್ಕೊಂಡೆ. ನನಗೊಂದು ಥೀಮ್ ಇತ್ತು, ನಾನು ಎಲ್ಲರಂತೆ ಭಿಕ್ಷೆ ಬೇಡಕ್ಕೆ ಹೋಗಬಾರ್ದು, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಹೋಗ್ಬಿಡ್ತಾರೆ, ನನಗೆ ಎಲ್ಲಿ ಟೋಲಲ್ಲಿ ನಿಂದಿರಬಾರ್ದು. ನಾವು ಹೊಸ್ದಾಗಾದಾಗ ಟೋಲುಗಿಲ್ಲ, ಅವೆಲ್ಲ ಏನೂ ಇದ್ದಿಲ್ಲ, ಅವೆಲ್ಲ ಇತ್ತೀಚೆಗೆ ಬಂದಿರೋದು. ಅವೆಲ್ಲೋ ಪೂನಾ, ಬಾಂಬೆ ಅಂತಲ್ಲೆಲ್ಲ ಇತ್ತು. ಆನಂತರ ಈ ಟೋಲ್ಗಳು, ಸಿಗ್ನಲ್ಗಳು ಅವೆಲ್ಲ ಇತ್ತೀಚೆಗೆ ಉಟ್ಕೊಂಡಿರೋವು. ನಮ್ಮ ಸಮುದಾಯ ಜಾಸ್ತಿ ಆದಮೇಲೆ ಬದುಕೋದಕ್ಕೆ ದಾರಿ ಇಲ್ಲದೇ ಅವ್ರು ಬಂದು ಅಲ್ಲೆಲ್ಲ ನಿಂತ್ಕೊಂಡು ಅನಿವಾರ್ಯತೆಯಿಂದ ಭಿಕ್ಷಾಟನ ಮಾಡ್ತಾರೆ, ಇನ್ನು ಹಲವಾರು ಕೆಲಸಗಳನ್ನು ಮಾಡ್ತಾರೆ. ನಾನು ಅಕಾಡೆಮಿಯ ಅಧ್ಯಕ್ಷ ಆದಾಗನೂ ಕೆಲವೊಂದು, ನಾನೊಬ್ಬ ತೃತೀಯ ಲಿಂಗಿಯಾಗಿ ಕೆಲವೊಂದಷ್ಟನ್ನು ಎದುರಿಸಿದ್ದೀನಿ. ನನಗೆ ಒಬ್ಬರು, ನಾವು ಸರ್ಕಾರ ನಮ್ಮನ್ನು ಗುರುತಿಸ್ತು, ಸದಸ್ಯರನ್ನ ಗುರುತಿಸ್ತು, ಅಕಾಡೆಮಿ ಅಧ್ಯಕ್ಷರನ್ನಾಗಿ ಗುರುತಿಸ್ತು. ಅದರಲ್ಲಿ ನಮ್ಮ ಒಬ್ಬ ಸದಸ್ಯರು ರಾಜೀನಾಮೆ ಕೊಟ್ಟರು. ಅದು ಪತ್ರಿಕೆ ಮುಖಾಂತರ ರಾಜೀನಾಮೆ ಕೊಟ್ಟರು. ಏನಂತ ಕೊಟ್ಟರು ಅಂದರೆ, ನಾನು ಒಬ್ಬ ವಿಜ್ಞಾನಿ, ಜಾನಪದ ತಜ್ಞ, ನಾನೊಬ್ಬ ಜಾನಪದ ತಜ್ಞ, ನನಗೆ ಇಷ್ಟು ವಯಸ್ಸಾಗಿದೆ, ನಾನು ಇಷ್ಟು ಪುಸ್ತಕಗಳನ್ನು ಬರೆದಿದ್ದೀನಿ, ನನಗೆ ಅಕಾಡೆಮಿಯ ಅಧ್ಯಕ್ಷನಾಗುವ ಅರ್ಹತೆ ಇದೆ, ನಾನು ಇವಾಗ ಜಾನಪದ ಅಕಾಡೆಮಿಯಲ್ಲಿ ನನ್ನನ್ನು ಸದಸ್ಯರನ್ನಾಗಿ ಮಾಡಿದ್ದಾರೆ, ಹೆಣ್ಣು ಅಲ್ಲ ಗಂಡು ಅಲ್ಲ, ಅಂಥವ್ರನ್ನ ಕರ್ಕೊಂಡೋಗಿ ಸರ್ಕಾರ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಕೊಟ್ಟಿದೆ. ಇದೇ ಪದ ಬಳಸಿದ್ರ? ಹೌದು, ಇದೇ ಪದ. ಹೌದು. ಅದು ಹೆಣ್ಣು, ಪತ್ರಿಕೆಯಲ್ಲಿ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂಥವ್ರನ್ನ ಕರ್ಕೊಂಡೋಗಿ ಸರ್ಕಾರ ಚೇರ್ ಮೇಲೆ ಕುಂದ್ರಿಸಿದೆ. ಅಂಥವ್ರ ಕೈ ಕೆಳಗೆ ನಾನು ಸದಸ್ಯನಾಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ರಾಜೀನಾಮೆ ಕೊಟ್ಟರು. ಆಮೇಲೆ ನಾನು ಅದೇ ವರ್ಷ ಮತ್ತೊಂದು ಕಡೆ ನಾನು ಕಾರ್ಯಕ್ರಮವನ್ನು ಇಟ್ಕೊಂಡೆ, ಅಲ್ಲಿ ಪ್ರಶಸ್ತಿ ಸಮಾರಂಭವನ್ನು ಇಟ್ಟುಕೊಂಡೆ. ನಾವು ಪುಸ್ತಕ ಬಹುಮಾನವನ್ನು ಕೊಡ್ತೀವಿ ಪ್ರತಿ ವರ್ಷ. ಒಂದು ಪುಸ್ತಕಕ್ಕೆ 2 ಪುಸ್ತಕಗಳಿಗೆ ಬಹುಮಾನವನ್ನು ಕೊಡ್ತೀವಿ. ಎಲ್ಲ ಪುಸ್ತಕಗಳು ಪರಿಶೀಲನೆ ಮಾಡಿಸಿದಾಗ 2 ಅವರ ಪುಸ್ತಕಗಳೇ ಆಯ್ಕೆ ಆಗಿದ್ದವು. ನಮ್ಮ ಅಕಾಡೆಮಿಯ ಸಿಬ್ಬಂದಿ ಬಂದು, ಅಮ್ಮ ನಿಮಗೆ ರಾಜೀನಾಮೆ, ನೀವಿದ್ದೀರಿ ಅಂತ ರಾಜೀನಾಮೆ ಕೊಟ್ಟರಲ್ಲ, ಅವ್ರದ್ದು ಪುಸ್ತಕ ಇದು, ರಾಜೀನಾಮೆ ಕೊಟ್ಟಿದ್ರಲ್ಲ ಅವ್ರದ್ದು ಪುಸ್ತಕ, ಅದು ಆಯ್ಕೆ ಆಗಿದೆ ಪ್ರಶಸ್ತಿಗೆ, ಹೆಂಗೆ ಮಾಡೋಣ ಅಂದರು. ನಾನಂದೆ, ಅದೇ ಬೇರೆ ಇದೇ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಅವ್ರದ್ದನ್ನು ತಿರಸ್ಕರಿಸೋದು ಬೇಡ, ಅವ್ರಿಗೆ ಕೊಡೋಣ ಅಂತ. ನಾವು 2 ಕೊಟ್ಟರೆ 2ಗೂ ಕೊಡಲ್ಲ, 2ರ ಮಧ್ಯೆ ಒಂದು ಪ್ರಶಸ್ತಿಯನ್ನು ಕೊಡ್ತೀವಿ. ಅವ್ರಿಗಿರಲಿ ಅಂತಂದ್ವಿ. ಅವ್ರಿಗೆ ಪ್ರಶಸ್ತಿ ಸಮಾರಂಭ ಆಯಿತು. ಮತ್ತೊಂದು ಸರಿ ಜಾನಪದ
ವಿಶ್ವ ಜಾನಪದ ದಿನಾಚರಣೆ ಮಾಡಿದಾಗ ಮಧ್ಯಾಹ್ನ ಗೋಷ್ಠಿಗೆ ಅವ್ರನ್ನ ಅಧ್ಯಕ್ಷತೆಯಾಗಿ ಹಾಕಿದ್ದೆ. ನನಗೆ ಯಾರು ಅಲ್ಲ ಅಂದಿದ್ದಾರೋ ನಾನು ಅವ್ರನ್ನೇ ಹತ್ರ ಕರ್ಕೊಳ್ಳೋದು. ನಿಮ್ಮ ದೊಡ್ಡತನ. ಕಡೆದಾಗಿ ಕನಸಿನ ಕರ್ನಾಟಕ ಅಂತೇಳಿ ನಮ್ಮ ಕಾರ್ಯಕ್ರಮದ ಹೆಸರು. 3ನೇ ಜಗತ್ತಿನ ಆಯಾಮದಲ್ಲಿ ಕನಸಿನ ಕರ್ನಾಟಕ ಹೇಗಿರಬೇಕು ಅಂತ? ಕನಸಿನ ಕರ್ನಾಟಕ ಅಂತಂದರೆ, ಕರ್ನಾಟಕ ಅನ್ನೋದಕ್ಕಿಂತ ನಾವು ಕಲಾವಿದರು ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ತುಂಬ ಮಾಡಿದ್ದೀವಿ. ಜಾನಪದ ಹಾಡುಗಳನ್ನು ಆಡೋದು, ಜಾನಪದ ಕಥೆಯನ್ನು ನಾಟಕ ರೂಪಕವಾಗಿ ಆಡೋದು, ಮತ್ತು ಪೌರಾಣಿಕ ನಾಟಕಗಳನ್ನು, ಐತಿಹಾಸಿಕ ನಾಟಕಗಳನ್ನು ಹಾಡುವುದರ ಮುಖಾಂತರ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿವಿ. ನಮ್ಮ ಕನಸಿನ ಕರ್ನಾಟಕ ಯಾವುದೇ ಭಾಷೆ ಇರಲಿ, ಯಾವುದೇ ಇರಲಿ, ಎಲ್ಲರಿಗೂ ಕನ್ನಡವನ್ನು ಉಳಿಸ್ತಕ್ಕಂಥ ನಮ್ಮ ಕನಸಿನ ಕನ್ನಡ ಅಂದರೆ ಸರ್ಕಾರ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕಡ್ಡಾಯವಾಗಿ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ, ಅದು ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ಬೇಕು ಅಂತ ಕಡ್ಡಾಯ ಒಂದು ಕಾನೂನನ್ನು ತಂದರೆ ಕನ್ನಡವನ್ನು ಉಳಿಸ್ತಕ್ಕಂಥ ನಮ್ಮ ಕನಸಿನ ಕರ್ನಾಟಕ ಉಳಿಯುತ್ತೆ ಅಂತ ನನ್ನ ಉದ್ದೇಶ ಅಮ್ಮ. ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದ. ನೀವು ಈ ವೇದಿಕೆ ಮೇಲೆ ಬಂದಿದ್ದು ಈ ವೇದಿಕೆಯ ಸಾರ್ಥಕತೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತು. ನಾವೆಲ್ಲರೂ ಕೂಡ ತುಂಬ ಧನ್ಯರಾಗಿದ್ದೀವಿ. ಧನ್ಯವಾದ ಅಮ್ಮ. ಧನ್ಯವಾದಗಳಮ್ಮ. ಮತ್ತೊಂದು ರಿಪಬ್ಲಿಕ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಈ ಮಂಜಮ್ಮ ಜೋಗತಿಯ ಅನಂತ ಪ್ರಣಾಮಗಳಮ್ಮ.